ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿ ಹೋಗ್ತಿದೀಯ ಅಂದರೆ ಸುಮ್ಮನೆ ಹೊರಗಡೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಗಾಡಿ ಇಲ್ಲೇ ಇದೆ ನೋಡಿ, ವಾಶ್ ಮಾಡಿಸಿ ಫುಲ್ ನಿಲ್ಸಿದ್ದೀನಿ. ಬನ್ನಿ ಎಲ್ಲಿ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ನಿತಿನ್ ಬರ್ತಾನಂತೆ, ಅವನ್ನ ಪಿಕ್. ಗೈಸ್ ಬಂದೆ ಅವ್ರ ಮನೆ ಹತ್ರ. ಇಲ್ಲೇ ನೋಡಿ ನನ್ನ ಗಾಡಿ ನಿಂತೈತಿ. ನಾನು ಬಂದಿರೋದೇ ಲೇಟು, ಅದ್ರಲ್ಲಿ ಅವನ್ನ ಅಲ್ಲ ಚಿಕ್ಕ ಹುಡುಗನ ಜೊತೆ ಆಟ ಆಡ್ಕೊಂಡು ಇನ್ನೂ ಲೇಟ್ ಮಾಡ್ತಾವನು. ಆಮೇಲೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಬಂದ ನೋಡಿ ಗೈಸ್, ಬಂದು ಅರ್ಧ ಗಂಟೆ ಆಯಿತು, ಇವಾಗ ಬಂದವನು. ಇವನ್ ಮಾತ್ರ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟು ನಾವು ರೆಡಿ ಆಗಲ್ವಿ. ನಾವೇನು ರೆಡಿನೇ ಆಗಿಲ್ಲ ನೋಡಿ ಗೈಸ್. ಹೊಸ ಬಟ್ಟೆ ಎಲ್ಲ ಹಾಕೊಂಡು ಗೈಸ್ ಆಡ್ಕೊಂತಾರೆ ಗೈಸ್. ಹುಟ್ಟು ಹಬ್ಬ ಬಾಯ್ಸ್ ಬಂದ್ರಲ್ಲ ಅಣ್ಣನ. ಯಾರು ಗೈಸ್? ಇಲ್ಲಿ ಇನ್ನೊಬ್ಬ ಬಂದ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇಲ್ಲೊಬ್ಬ ಇವನ್ ನೋಡಿ ಗೈಸ್, ಇವನು ಗೈಸ್. ನಾವ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ, ಅದ್ರಲ್ಲಿ ಹೂವಿನ ಹಾರನೇ ಇಲ್ವಂತೆ. ಬೈಕ್ ಪೂಜೆ ಮಾಡ್ಸೋಣ ಅನ್ಕೊಂಡೆ, ಹೂವಿನ ಹಾರನೇ ಇಲ್ಲ. ಅದಕ್ಕೆ ಹೂವ ತರಕ್ಕೆ ಅಂತ ಮುಂದೆ ಬಂದಿದೀವಿ. ಇಲ್ಲಿ ಎಷ್ಟೋ ದೂರ ಬಂದಿದೀವಿ, ಆಲ್ಮೋಸ್ಟ್ ದಾಸನಪುರ ಬಿಟ್ಟು ಮುಂದೆ ಬಂದಿದೀವಿ. ನಾವ್ ಬಂದಿರೋದು ಮಾಕ್ಲಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ಹೂವದ ಅಂಗಡಿನೇ ಇಲ್ಲ ಎಲ್ಲೂ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದಕ್ಕೆ ಹೂವ ಉಳ್ಕೊಂಡು ಹೋಗ್ತಾ ಇದೀವಿ. ವಾಪಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಗೈಸ್ ಇವಾಗ ನಿಲ್ಸಿದೀವಿ ಇಲ್ಲೇ ಮಕ್ಳಿ. ಹೂವು ಹೋಗಿ ತಗೊಂಡ್ ಬಂದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ ಗೈಸ್. ಇವಾಗ ಒಳಗ್ ಬಂದ್ವಿ. ಕೈ ಮುಕ್ಕಳಿ ಟೋಕನ್ ತಗೋಬೇಕಂದ್ರೆ ಗಾಡಿ ಪೂಜೆ ಮಾಡ್ಸಕ್ಕೆ ತಗೊಂಡ್. ಗೈಸ್ ಹೆವಿ ಬಿಸಿಲು, ಕಾಲ್ ಬರೀ ಹೆವಿ ಸುಡ್ತಾ ಇದೆ. ಫುಲ್ ಬಿಸಿಲು ನೋಡಿ. ಗೈಸ್ ಇವಾಗ ಮುಗೀತು, ಪೂಜೆಯನ್ನು ಮಾಡಿಸ್ಕೊಂಡಿದ್ದಾಯ್ತು, ಎಲ್ಲ ಆಯ್ತು. ಇವಾಗ ಪ್ರಸಾದ ತಿನ್ನಕ್ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಬಂದ್ಮೇಲೆ ಪ್ರಸಾದ ಮಿಸ್ ಮಾಡಬಾರ್ದು ಅಲ್ವಾ ಗೈಸ್? ಗೈಸ್ ಇವತ್ತು ಫುಲ್ ಪಾರ್ಟಿ ಕೊಡಿಸ್ತಾನೆ ಈಗ ನಿತಿನ್. ಫುಲ್ ಪಾರ್ಟಿ ಕೊಡಿಸ್ತಾನೆ. ಯಾರು ಕೊಡಿಸ್ತಾರೆ ನೋಡು ಅಂದ್ರೆ ಬನ್ನಿ. ಇಲ್ಲಿ ಪ್ರಸಾದ ಕೊಡ್ತಾರೆ, ತಿನ್ನೋಣ ಬನ್ನಿ. ಗೈಸ್ ಪ್ರಸಾದ ತಿನ್ನಕ್ ಬಂದಿದೀವಿ. ನನ್ನ ಬಿಸಿಲಲ್ಲಿ ಕೂರಿಸ್ಬಿಟ್ಟು ಅವ್ನ ನೆರಳಲ್ಲಿ ಕೂತಾನ ನೋಡಿ ಗೈಸ್. ಬಿಸಿಲಲ್ಲಿ ಅವನೊಬ್ಬ ಹೋಗಿ ಆರಾಮಾಗಿ ನೆರಳಲ್ಲಿ ಕೂತವನು. ಪ್ರಸಾದ ಕೊಟ್ಟವ್ರೆ, ತಿನ್ಬಿಟ್ಟು ಸಿಗ್ತೀವಿ. ಗೈಸ್ ಸರಿಯಾಗಿ ಬೀಳ್ತಿದ್ದ. ವಿಡಿಯೋ ಆನ್ ಮಾಡಿದೆ ಅಲ್ಲಿ. ಗೈಸ್ ಮುಗೀತು ದೇವಸ್ಥಾನ, ಪ್ರಸಾದ ತಿಂದಿದ್ದು ಆಯಿತು, ಎಲ್ಲ ಆಯಿತು. ಇನ್ನೇನಿವಾಗ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನಂತೆ, ಮತ್ತೆ ಅವನೇ. ಆವಾಗಲೇ ಅವ್ನು ಬರಲಿಲ್ಲ ನಮ್ಮ ಜೊತೆ, ಇವಾಗ ಅವ್ನು ಸಿಗ್ತಾನೆ. ಅವನ್ನ ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಇವಾಗ ಅವನು ಬಂದ, ಕರ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀವಿ ಯಾವ ದೇವಸ್ಥಾನ ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವಾಗ ನಾವು ಬಂಡೆ ಮಕ್ಕಳಮ್ಮ ಟೆಂಪಲ್ ಬಂದಿದ್ದೀವಿ. ಇವನು, ಇವರಿಬ್ರು, ನಾನು. ಬನ್ನಿ ಒಳಗೋಣ. ಇವನ್ ಯಾವಾಗ್ಲೂ ನಗ್ತಾನೆ ಇರ್ತಾನೆ. ಗೈಸ್ ಒಳಗೆ ಬಂದಿದ್ದೀವಿ. ಫುಲ್ಲು ಖಾಲಿ ದೇವಸ್ಥಾನ, ಫುಲ್ಲು ಖಾಲಿ. ಇಲ್ಲಿ ನೋಡಿ ಫಿಶ್ ಎಷ್ಟು ಚೆನ್ನಾಗೈತೆ.
ಎಷ್ಟೊಂದು ಐತೆ, ಎಷ್ಟು ಚೆನ್ನಾಗೈತೆ. ಫುಲ್ಲು ಖಾಲಿ ದೇವಸ್ಥಾನ ಒಂಥರ ಮಸ್ತು. ಇವ್ರು ಬಿಟ್ರೆ ಮೀನೇ ಹಿಡ್ಕೊಂಡು ಹೋಗಂಗ್ ಕಾಣ್ತಾರಲ್ವಾ ಗೈಸ್. ಗೈಸ್ ಇವಾಗ ಮುಗೀತು. ಎಷ್ಟು ಪೀಸ್ ಆಗಿತ್ತು, ಫುಲ್ಲು ಖಾಲಿ ಬೇರೆ ಇತ್ತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಎಷ್ಟು ಕಡೆ ಫಿಶ್ ಟ್ಯಾಂಕ್ಸ್ ಸಿಗ್ತವ್ರೆ ಗೊತ್ತಾ ಗೈಸ್. ನನ್ನೇ ತೋರಿಸ್ತಾನೆ. ಇವಾಗ ಒಳಗೆ ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಕರ್ಕೊಂಬಂದ್ರು. ಇಲ್ಲಿ ನೋಡಿ ಗೈಸ್ ನಾಯಿ. ನಾಯ ಲವಾಕುಶ. ಗೈಸ್ ಅಲ್ಲಿ ಇದ್ರ ಮೇಲೆ ಅದ್ರ ಪಾಡಿಗೆ ಅದಿತ್ತು. ಬೀಳಿಸ್ಬಿಟ್ಟು ಸೈಡಲ್ಲಿ ನಕ್ಕೊಂಡು ನಿಂತವನೆ. ಇಲ್ಲಿ ನೋಡಿ ಎರಡವೆ ಸಿಂಹ ಇದ್ದಂಗವೆ. ಅಲ್ಲೂ ಐತಾ? ಓ ನೋಡಿ ಮುಗೀತು ಎಲ್ಲ ಹೋಗಿ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಬನ್ನಿ ಪ್ರಸಾದ ಇಸ್ಕೊಳ್ಳ. ಸ್ಮೈಲ್ ಅಂತ ಚೆನ್ನಾಗಿ ಕೊಡ್ತಾರೆ. ಏನೋ ಮಾಡ್ತಾನೆ ಸ್ಮೈಲ್ ಕೊಡ್ತಾರೆ. ಆಮೇಲೆ ನಿತಿನ್ ಜೊತೆ ನಾವು ಮೂವರು. ಸ್ವಲ್ಪ ದಿವಸದಲ್ಲಿ ಇಲ್ಲೇ ಒಂದು ಅಂಗಡಿ ಹಾಕೊಂತವನೆ. ಎಲ್ಲಾರ್ದು ಫೋಟೋ ಕೊಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ತೆಗಿದಾನೆ. ಕ್ಯಾಮ್ರಾಮ್ಯಾನ್ ಮುಸ್ತಫಾ. ಇವನ್ ಈ ಕಡೆ ಸೈಡ್ ಅಂಗಡಿ ಇಟ್ಕೊಂತಾನೆ, ಇವನ್ ಈ ಕಡೆ ಸೈಡ್ ಅಂಗಡಿ ಇಟ್ಕೊಂತಾನೆ. ನೋಡಿ ಆ್ಯಂಗಲ್ ನೋಡಿ, ಆ್ಯಂಗಲ್ ಅವನು ಶಾಪಿಂಗ್ ಮಾಡ್ತಾ ಅವ್ರಿ. ನೋಡೋಣ ಏನು ತಗೊಂತಾರೆ. ಸ್ಮೈಲ್ ಅದು ಸ್ಮೈಲು ಸ್ವಲ್ಪ ದೋಸೆ ಆಗೈತೆ. ಇದು ಗಮ್ಮ ಅಂಟು ಕೈ ಮೇಲೆ ಹಾಕ್ಬಿಡಿ ಅಂತ ಹಂಗೆ. ಅಲ್ಲೇ ಬರ್ತೀನಿ. ಕೈಗೊಂದು ಸ್ವಲ್ಪ ಬಾಯಿಗೊಂದು ಸ್ವಲ್ಪ ಹಾಕ್ಬೇಕು ಹಂಗೆ. ನೋಡಿ ಗೈಸ್ ಇವನ್ನ ಆಡ್ಕೊಂತ ಕೊಡ್ತೀನಿ ಬಾ. ಇವಾಗ ತಾನೆ ಸಂದೀಪ ಹೊಟ್ಟೆ ತುಂಬಾ ಕೊಡ್ಸುದ್ನಲ್ಲ ತಿಂದಲ್ಲು. ದೇವ್ರ ಪ್ರಸಾದ ಅಲ್ಲ, ಅಲ್ಲಿ ಅಂಗಡಿಲಿ ಏನೇನ ತಿಂದಾಗೈತಿ ಇವಾಗ ತಾನೆ. ಅಲ್ಲೇ ಮತ್ತೆ ಏನಾದ್ರು ಕೊಡ್ಸು ಅಂತಾನೆ. ಇವನ್ ಗುಚ್ಚಿಡ್ದ್ ಬಿಟ್ಟಿದೆ. ನಾನ್ ಬ್ಲಾಗ್ ಮಾಡೋದ್ ನೋಡಿ ನನ್ನ ತೋರ್ಸೋ ಅಂತಾನೆ. ನೋಡಿ ಎಷ್ಟ ಇವನ್ ಸರ್ಕಸ್ ಎಲ್ಲ ಮಾಡ್ತಾನೆ. ತಡಿ ನೀ ಅಮ್ಮ ನೋಡ್ತಾರ ಇದನ್ನ. ನಿತಿನ್ಗೆ ಜೀವನ ಸಾಕಾಗ್ಬಿಡೈತಂತೆ. ಇಲ್ಲಿಂದ ಜಂಪ್ ಹೊಡಿತಾನಂತೆ. ಸೈಡ್ ಬಾರ ಚೇತು. ಹೋದ RCB ಮ್ಯಾಚ್ ನಡೆದಾಗ ಟಾಪಲ್ಲಿ ಹತ್ತಿದ್ರಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನನಗೆ ಬೈದ್ಬಿಟ್ಟಿವನು. ಇವಾಗ ಅಲ್ಲೇ ಫೋಟೋ ತೆಗಿ ಅಂತ ಇಟ್ಕೊಂಡವನು. ಇವನ್ ನೋಡಿ ಒಂದು ಲೋಕಲ್ ಫೋನ್ ಒಂದು ಯಾವ್ದು ತೋರ್ಸು. ಲೋಕಲ್ ಫೋನ್ ಯೂಸ್. ಗೈಸ್ ಇವಾಗ ನಾವು ಆಂಜನೇಯ ಟೆಂಪಲ್ ಬಂದಿದ್ದೀವಿ. ಯಾವ ಆಂಜನೇಯ ಅಂತ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ. ಆಂಜನೇಯ ಬರ್ತೀವಲ್ಲ ಆಗಲ್ಲ. ನನ್ನ ಬಿಟ್ಟೋಗ್ಬಿಟ್ಟವ್ರೆ ಗೈಸ್ ಒಳಗಡೆ.
ಇದೆ ಆಂಜನೇಯ ಟೆಂಪಲ್. ಎಲ್ಲಿರೋದು ಅಂದರೆ ಇಲ್ಲೇ ಮುಂದೆ ನೋಡಿ ಎಷ್ಟು ನಡ್ಕನ್ನ ಅಲ್ಲ ಏನಾದ್ರು ಹಾಡ್ಕೊಂತವ್ರೆ. ಆಂಜನೇಯ ಟೆಂಪಲ್, ಗಾಳಿ ಆಂಜನೇಯ ಟೆಂಪಲ್. ಗೈಸ್ ಇವ್ರು ಯಾವ್ದೋ ಮೂವಿಲೆಲ್ಲ ಮಾಡೋರು ಅಂತ. ಬನ್ನಿ ಹೊರಗಡೆ ಮುಗೀತು, ದರ್ಶನ ಆಯಿತು. ಇವಾಗ ಹಿಂಗೆ ಒಳಗಡೆ ಆಚೆ ಹೋಗೋದು ಅನ್ಸುತ್ತೆ. ಇದು ದೀಪಾಂಜಲಿ ನಗರ ಹತ್ರ ಇರೋದು. ಇವಾಗ ಹೋಗ್ತಾ ಇದ್ದೀವಿ. ಮುಗೀತು. ಹಾಂ, ಇವನ್ಗೆ ಅವಾಗ್ಲಿಂದ ಹೊಟ್ಟೆ ಹಸ್ಬಿಟ್ಟೈತೆ ಪಾಪ. ಏನಾರ ಕೊಡ್ಸ್ರಿ ಅಂದ್ರೆ ಏನು ಕೊಡಿಸ್ತಾನೆ ಇಲ್ಲ. ತಲೆಗೆ ಹತ್ತತ್ತಿಲ್ಲ. ಎಷ್ಟು ಗಂಟೆಯಿಂದ ಬರ್ಬೇಕಾದ್ರೆ ನಾನು ಹೇಳ್ತಾ ಇರೋದು ಏನಾರು ಕೊಡ್ಸ್ರಿ ಅಂತ. ಅಲ್ಲಿ ಬಡೆ ಮಕ್ಕಳು ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು, ಉಪವಾಸ ಅಲ್ಲೂ ಏನು ಕೊಡ್ಸ್ಲಿಲ್ಲ. ದೇವಸ್ಥಾನ ಎಲ್ಲ ಒಂದೊಂದು ದೇವಸ್ಥಾನದಿಂದ ಒಂದೊಂದು ಕೇಳಿಲ್ಲ ಅಂದ್ರು 10 ಕಿಲೋಮೀಟರ್ ಐತೆ. ಅರ್ಧ ಗಂಟೆ ಉಪವಾಸ ಇರಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಜೊತೆ ದೇವ್ರು ನೋಡಕ್ ಬಂದಿರೋದು. ಇಷ್ಟು ದಿನ ಹುಡುಗಿರ್ ನೋಡಕ್ ಹೋಯ್ತೀವಿ, ಹುಡುಗಿರ್ ಜೊತೆ ಹೋಯ್ತಿದ್ದೆ. ಇವಾಗ ನಮ್ಮ ಜೊತೆ ಬಂದವನೆ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ರೆ. ಇವನ್ ನೋಡಿ ಗೈಸ್. ಹಾಂ, ಡಿಮಾರ್ಟ್ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ. ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಇವನ್ ಫುಲ್ ತಿನ್ನೋದ್ರಲ್ಲಿ ಬಿಸಿ. ಅವ್ನು ಬ್ಲಾಗಲ್ಲಿ ಬರೋಕ್ಕೆ ನಾಚಿಕೆ ಅಂತ ಗೈಸ್. ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು. ಚೆನ್ನಾಗಿ ಬರ್ತಾನಲ್ಲ. ತೆಗಿಯೋಗ ಫೋಟೋನಾರು ತೆಗಿಯೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಊಟ ಆಯ್ತಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ಇಷ್ಟೊತ್ತು ಊಟ 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 ಅಂತಿದ್ದ. ಇವಾಗ ಕೊಟ್ಟರೆ ನೀವು ತಿನ್ರ, ನಾನು ತಿನ್ನಲ್ಲ, ಹಂಗೆ ಹಿಂಗೆ ಅಂತ. ಇವನು ನೋಡ್ರಿ ಮೆತ್ತಗೆ ಬ್ಯಾಟಿಂಗ್ ಮಾಡ್ತಾವನೆ. ಅವನು ಚೆನ್ನಾಗಿ ಇಳಿಸ್ತ 4 ಪ್ಲೇಟು. ಇವನು ಫುಲ್ ಇವೊಂದು ಬರ್ಡೇ ಗೈಸ್ ಇವತ್ತು. ವಿಶ್ ಮಾಡ್ರಿ. ನೋಡ ಇಲ್ಲಿ ಅವನಿಗೆ ಶೈ ಗೈಸ್. ಹಾಗಂದ್ರೆ ಶೈ ಇದೆ. ಟುಸ್ಟು 2ನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ನೀರು ಕುಡಿ ತಗೊಳ್ಳೋ. ಸಂದೀಪ್ ಗೈಸ್ ಇವಾಗ ಜಸ್ಟ್ ಬಂದೆ ಮನೆಗೆ. ಟೈಮ್ ಬಂದು 10 ಗಂಟೆ ಆಗ್ಬಿಟ್ಟೈತೆ. ಫುಲ್ ಲೇಟ್ ಆಗ್ಬಿಟ್ಟೈತೆ. ಮನೇಲಿ ಹೋಗಿ ಮುಗಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.